ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಡಿಕೆ ಶಿವಕುಮಾರ್ ಅವರು ಅಸ್ಸಾಂ ಎಲೆಕ್ಷನ್ ವಿಚಾರಕ್ಕೆ ದೆಹಲಿಗೆ ಹೋಗಿದ್ದಾರೆ. ಮುಖ್ಯಮಂತ್ರಿಗಳ ಆಯ್ಕೆ ಬಗ್ಗೆ ಚರ್ಚೆ ಮಾಡುವಷ್ಟು ನಾವು ದೊಡ್ಡವರಲ್ಲ, ನನಗೆ ಸಿಎಂಗೆ ಹಾಗೆ ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಹೇಳಿ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಬಗ್ಗೆ ಮೂರನೇ ವ್ಯಕ್ತಿಗಳು ತಲೆ ಹಾಕಬಾರದು ಅಂತ ಹೇಳಿದ್ದಾರೆ. ಸಂಪುಟ ವಿಸ್ತರಣೆಯ ಬಗ್ಗೆ ಹೈಕಮಾಂಡ್ ಕೇಳಿ ಹೇಳ್ತೀನಿ, ಸಚಿವ ಸ್ಥಾನಕ್ಕೆ ಒತ್ತಡ ಹಾಕ್ತಾ ಇಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ಪ್ರತಿಕ್ರಿಯೆ. ಅವರು ಅಸ್ಸಾಂ ವಿಚಾರವಾಗಿ ಅವ್ರನ್ನ ಅಸ್ಸಾಂ ಇನ್ಚಾರ್ಜ್ ಆಗಿ ಹಾಕಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತ ನೀವ್ ಹೇಳ್ತೀರಿ ಸರ್. ಮೊನ್ನೆ ಮೈಸೂರಿನಲ್ಲಿ ನೀವೇನ್ ಹೇಳ್ಬೇಕು ಅಂತ ನಾವ್ ಹೇಳ್ತೀವಿ, ನೀವೇನ್ ಹೇಳ್ಬೇಕು ಅಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದಾಗ ಒಂದಷ್ಟು ಚರ್ಚೆ ಆಗಿದೆ, ಬನ್ನಿ ದೆಹಲಿಗೆ ಮಾತಾಡೋಣ ಅಂತ ಕರೆದಿದ್ದಾರೆ ಅಂತ ಹೇಳಿ. ಅದೇ ಅಸ್ಸಾಂ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಇರ್ತಾವಲ್ಲ ಪಕ್ಷ ಅಂದ್ಮೇಲೆ 100 ವಿಚಾರಗಳು ಇರ್ತವೆ, ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಕರೆದಿರ್ಬೋದು. ಏನಾಯ್ತು ಸರ್ ಅದನ್ನ ಅವೆಲ್ಲ ನಮಗ್ ಗೊತ್ತಿಲ್ಲ, ಅಷ್ಟೆಲ್ಲ ಮಾತಾಡೋರು ದೊಡ್ಡವರು ಅಲ್ಲ. ಅವ್ರು ಹೇಳಿಲ್ವಾ ಡಿ ಕೆ ಸಾಹೇಬ್ರು, ನನಗೆ ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ, ಬೇರೆಯವ್ರು ಯಾರು ಮೂರನೇವ್ರು ಯಾರು ಇದಕ್ಕೆ ಮೂಗು ತೋರಿಸ್ಬೇಡಿ ಅಂತ ಹೇಳೋರು, ಅದಕ್ಕೆ ನಾವು ಯಾರು ಮೂಗು ತೋರಿಸ್ತಾ ಇಲ್ಲ. ಸಂಕ್ರಾಂತಿ ಬಳಿಕ ಸಂಪುಟ ವಿಸ್ತರಣೆ ಚರ್ಚೆ ಆಗ್ತಾ ಇದೆ. ಅದೇ ಹೈಕಮಾಂಡ್ ಕೇಳ್ಬಿಟ್ಟು ಹೇಳ್ತೀವಿ. ಒತ್ತಾಯ ಮಾಡುವಂತದ್ದು, ಒತ್ತಾಯ ಆಗ್ತಾ ಇರುವಂತದ್ದು ಸರ್, ನೀವು ಒತ್ತಡ ಆಗ್ತಾ ಇದ್ರೆ ಕೊಡ್ಬೇಕು ಅಂತ ಹೇಳಿ. ಇಲ್ಲ ಆ ಥರ ಅದೆಲ್ಲ ಏನಿಲ್ಲ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ, ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.